ಕರೆಕ್ಟ್ ಆರ್ಡರಲ್ಲಿ ನೀವೇನಾದರೂ ಸ್ಕಿನ್ ಕೇರ್ನ ಯೂಸ್ ಮಾಡಬೇಕು ಅಂದರೆ ಈ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಡರ್ಮಟಾಲಜಿಸ್ಟ್ ಪ್ರಕಾರ ಯಾವ ಥರ ರೆಕಮೆಂಡ್ ಮಾಡ್ತಾರೆ, ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಫಸ್ಟು ಕ್ಲೆನ್ಸಿಂಗ್ ಮಾಡಿ, ನೆಕ್ಸ್ಟು ಟೋನಿಂಗ್ ಅಪ್ಲೈ ಮಾಡಿ, ಟೋನರ್ ಆದಮೇಲೆ ವಿಟಮಿನ್ ಸಿ ಅಪ್ಲೈ ಮಾಡಿ, ನೆಕ್ಸ್ಟ್ ಒಂದು ಸಿರಮು ನಿಮ್ಮ ಸ್ಕಿನ್ನಲ್ಲಿ ಇರೋ ಇಶ್ಯೂ ಅಕಾರ್ಡಿಂಗ್ ಟು ಅಪ್ಲೈ ಮಾಡಬೇಕು. ಇವಾಗ ನಿಮಗೆ ಪೋರ್ಸ್ ಜಾಸ್ತಿ ಇದೆ ಅಂದ್ಕೊಳ್ಳಿ, ಆವಾಗ ನೀವು ಪೋರ್ಸ್ ಮಿನಿಮೈಸಿಂಗ್ ಸಿರಮ್ಸ್ನ ಅಪ್ಲೈ ಮಾಡ್ಬೋದು. ತುಂಬ ಆ್ಯಕ್ನಿ ಇದ್ದರೆ ಸ್ಯಾಲಿಸಿಲಿಕ್ ಸಿರಮ್ ಯೂಸ್ ಮಾಡ್ಬೋದು. ತುಂಬ ರಿಂಕಲ್ಸ್ ಇದ್ದರೆ ರೆಟ್ನಾಲ್ ಯೂಸ್ ಮಾಡ್ಬೋದು. ಬಟ್ ರೆಟ್ನಾಲ್ ನೈಟ್ ಮಾತ್ರ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈ ಥರ ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಅಂಥ ಒಂದು ಸಿರಮ್ನ ಆಫ್ಟರ್ ವಿಟಮಿನ್ ಸಿ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಐ ಕ್ರೀಮ್ 100% ಅಪ್ಲೈ ಮಾಡಿ, ಯಾಕಂದರೆ ಐಸ್ ಅರೌಂಡ್ ಸ್ಕಿನ್ನು ಸ್ವಲ್ಪ ತೆಳುವಾಗಿರುತ್ತೆ, ಬೇಗ ರಿಂಕಲ್ಸ್ ಬರೋದು, ಡಾರ್ಕ್ ಸರ್ಕಲ್ಸ್ ಬರೋ ಚಾನ್ಸಸ್ ಇರೋದ್ರಿಂದ ಐ ಕ್ರೀಮ್ನ ಕೂಡ ನಮ್ಮ ಸ್ಕಿನ್ ಕೇರಲ್ಲಿ ಆ್ಯಡ್ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಅಂಥ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಇದೆಲ್ಲ ಆದಮೇಲೆ ಸನ್ಸ್ಕ್ರೀನಿಂದ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದು ಮ್ಯಾಂಡಿಟರಿ ಆಗಿರುತ್ತೆ. ಸೊ ಇದು ಎಲ್ಲ ಸ್ಕಿನ್ ಕೇರು, ನಿಮ್ಮ ಸ್ಕಿನ್ ಏನಾದರೂ ಡಲ್ ಆಗಿದೆ, ಸ್ವಲ್ಪ ಸ್ಕಿನ್ನಲ್ಲಿ ಹೆಲ್ತಿನೆಸ್ ಇಲ್ಲ ಅಂದರೆ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಸ್ಕಿನ್ನ ಹೆಲ್ತಿ ಮಾಡ್ಕೋಬೋದು. ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟ್ನೇ ಯೂಸ್ ಮಾಡಿ ನಾನು ಸುಮ್ಮನೆ ಇರ್ತೀನಿ ಅಂದರೆ ಲೇಟರ್ ಆನ್ ನಿಮಗೆ ಇಶ್ಯೂಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರಾಪರ್ ಸ್ಕಿನ್ ಕೇರ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಗ್ಲೋಯಿ ಆಗಿರುತ್ತೆ, ಹೈಡ್ರೇಟೆಡ್ ಆಗಿರುತ್ತೆ. ಇದೆಲ್ಲದಕ್ಕೂ ಈ ಸ್ಟೆಪ್ಸ್ನ ಫಾಲೋ ಮಾಡೋದು ತುಂಬ ಒಳ್ಳೆಯದು. ಈ ವಿಡಿಯೋಯಿಂದ ನೀವು ಇನ್ನೂ ಒಂದು ತಿಳ್ಕೊಬೋದು ಏನು ಅಂತ ಅಂದರೆ, ಪರ್ಟಿಕ್ಯುಲರ್ ನಿಮ್ಮ ಸ್ಕಿನ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡು ಯೂಸ್ ಮಾಡೋದ್ರಿಂದ 100% ಸ್ಕಿನ್ ಕೇರಲ್ಲಿ ರಿಸಲ್ಟ್ ಇದೆ. ಲಾಂಗ್ ಲಾಸ್ಟಿಂಗಾಗಿ ಚೆನ್ನಾಗಿರಬೇಕು ಅಂದರೆ ಈ ಸ್ಟೆಪ್ಸ್ನೆಲ್ಲ ನೀವು ಫಾಲೋ ಮಾಡಲೇಬೇಕಾಗತ್ತೆ. ತುಂಬ ಜನ ಏನೋ ಒಂದು ರ್ಯಾಂಡಮ್ ಸೋಪ್ ಅಪ್ಲೈ ಮಾಡಿ, ಒಂದು ರ್ಯಾಂಡಮ್ ಫೇರ್ ಆ್ಯಂಡ್ ಲವ್ಲಿ, ಪಾನ್ಸ್ ಈ ಥರ ಅಪ್ಲೈ ಮಾಡಿ ಬಿಟ್ಬಿಡ್ತಾರೆ. ಆವಾಗಲೇ ನಿಮಗೆ ನಿಮ್ಮ ಸ್ಕಿನ್ನು ಏಜ್ಡ್ ಆಗಿ ಕಾಣಿಸೋದು, ಬರ್ತಾ ಬರ್ತಾ ಡಲ್ ಅನಿಸುತ್ತೆ. ಸೊ ಇದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ.